ಮಾಧ್ಯಮ ಸ್ನೇಹಿತರೆ ಆಯ್ತು ಅದಕ್ಕೆ ಮಾತಾಡಿ ಸ್ವಾಮಿ ಅವಕಾಶ ಕೊಡಿ. ಕೊಟ್ಟಿರೋ ದಾಖಲೆನ ದಯಮಾಡಿ ಆ ದಾಖಲೆ ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಗೆ ಸೀಮಿತ ಅಲ್ಲ. ನಮ್ಮ ಮಂಡ್ಯ ಶಾಸಕರು ಕೊಟ್ಟವ್ರು ನೋಡಿ 80 ನಾನು ನಿಮ್ಮ ಪ್ರಶ್ನೆಗೆ ನಾನು ನಿಮ್ಮ ಪ್ರಶ್ನೆಗೆ ಒಂದು ನಿಮಿಷ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ದಾಖಲೆನೂ ಕೊಟ್ಟಿದ್ದೀನಿ. ನಮ್ಮದು ಕಾಡ ಲ್ಯಾಂಡ್ ಇದೆ. ನಾವು ಕೇಳ್ತಾ ಇರೋದೇನೆಂದರೆ ನಿಮ್ಮ ಸಿದ್ಧಪಡಿಸಿದ ಭೂಮಿನ ಕೊಟ್ಬಿಟ್ಟು ಬನ್ನಿ ಅನ್ನೋದಲ್ಲ. ನೀವೊಂದು ಅಪ್ಪಿಲ್ಲೇ ಒಬ್ಬ ಯಾರು ಒಂದು ಕಾರ್ಖಾನೆಯವರು ಸ್ವಾಮಿ ನನಗೆ ಜಾಗ ಕೊಡಿ ಅಂತ ಒಂದು ಅರ್ಜಿ ಹಾಕ್ಸ್ರಿ ಸರ್ಕಾರಕ್ಕೆ. ನಾವು ಸರ್ ನನ್ನ ಮಾತು ಸರ್ ನೀವು ತೋರ್ತಾ ಇರೋದು ಯಾವ್ದು ಗೊತ್ತಾ ಸರ್? ಕೇಳಿ ಸರ್, ನಮ್ಮಲ್ಲಿ ಕೇಳಿ ಸರ್, ನನ್ನ ಮಾತು ಕೇಳಿಸ್ಕೊಳ್ಳಿ ಸರ್. ನಾನು ಉತ್ತರ ಕೊಡೋಕ್ಕೆ ನಾನು ಉತ್ತರ ಕೊಡೋಕ್ಕೆ ದಯಮಾಡಿ ಕೇಳಿಸ್ಕೊಳ್ಳಿ. ದಯಮಾಡಿ ಒಂದು ನಿಮಿಷ ಉತ್ತರ ಕೇಳಿಸ್ಕೊಳ್ಳಿ. ನೀವು ತೋರಿಸ್ತಾ ಇರುವಂಥದ್ದು ನಮ್ಮ ಸಚಿವರು ಸಿದ್ಧಪಡಿಸಿದ ಭೂಮಿ ಇಲ್ಲ ಅನ್ನುವಂಥ ತಾನೇ ನೀವು ತೋರ್ತಾ ಇರೋದು. ಅದೇ ತಾನೇ ಅಲ್ಲಿಗೆ ಸ್ಟಾಪ್ ಆಗಿ ನಾವು ಕೇಳ್ತಾ ಇರೋದು, ನೀವು ಕೇಂದ್ರ ಸಚಿವರಾಗಿ ಕೊಡಿ ಸ್ವಾಮಿ. ನೀವು ಇಂಥ ಕಾರ್ಖಾನೆಯವರು ಇಷ್ಟು ಎಕರೆ ಕೇಳ್ತಾವ್ರೆ ಅಂತ ಅವ್ರ ಕೈಲಿ ಕೇಳಿಸಿ ನಮ್ಮ ಸರ್ಕಾರಕ್ಕೆ. ನಾವು ಕೊಟ್ಟ ಗೊತ್ತಾಯ್ತದೆ ಯಾಕತ್ತೆ ಅಲ್ಲ ರೀ ಅಲ್ಲ ಸರ್. ಒಂದು ನಿಮಿಷ ಇಲ್ಲ ಒಂದು ನಿಮಿಷ ದಯಮಾಡಿ ನೀವು ಭಾಳ ಪ್ರಬುದ್ಧರಿದ್ದೀರಿ. ಮೊನ್ನೆ ನಮ್ಮ ಸಚಿವರು ಅದನ್ನು ಕೂಡ ಹೇಳಿದ್ದಾರೆ, ಸನ್ಮಾನ್ಯ ಮಾಜಿ ಸಚಿವರು ಪುಟ್ಟರಾಜು ಅವರು ಈ ಥರ ದನ ಅದರಿಸ್ತಿರಲ್ರಿ ಅಂತ ರೀ. 94ನೇ ಇಸ್ವಿಯಿಂದ 31 ವರ್ಷಗಳಿಂದ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲರ ಜೊತೆಲೂ ಕೂಡ ನಮ್ಮ ಸಚಿವರದು ಅಂಥ ಒಡನಾಟ ಐತ್ರಿ. ಅವ್ರ ಕುಟುಂಬದ ಸದಸ್ಯರ ಹತ್ರ ನಮ್ಮ ಸಚಿವರು ನೋಡ್ಕೊಂಡವ್ರಿ. ಅವ್ರಿಗೆ ಇದ್ದಂಥ ಬಾಂಧವ್ಯ ಅದು. ನೀವೇನ್ರಿ ಕೇಳೋದು? ಮಾಧ್ಯಮದವ್ರು ಕೇಳ್ರಿ, ಯಾಕ್ರಿ ಸ್ವಾಮಿ ಹಿಂಗೆ ಆಡ್ತಾ ಇದ್ರಿ ಅಂತ. ಅದಕ್ಕೆ ಅವ್ರು ಅಲ್ಲೇ ಉತ್ತರ ಕೊಡ್ತಾರೆ. ನಮ್ಮ ಮತ್ತು ಸಚಿವರ ಬಾಂಧವ್ಯ, ನಮ್ಮ ಪತ್ರಕರ್ತರ ಸಂಬಂಧ ಕುಟುಂಬದ ಬಾಂಧವ್ಯ. ದಯಮಾಡಿ ಪುಟ್ಟರಾಜ್ ಅವರೇ ಈ ಮಾತು ವಾಪಸ್ ತಗೋಬೇಕು ನೀವು. ಆಮೇಲೆ ಮಾನ್ಯ ನಮ್ಮ ಕೈಗಾರಿಕಾ ಸಚಿವರು ಸಿದ್ಧಪಡಿಸಿದ ಭೂಮಿನ ನಾವು ಇಲ್ಲ ಅಂತ ಯಾಕಂತವ್ರೆ ಅಂದರೆ ಒಂದೇ ಕಾರಣ ಏನು ಅಂದರೆ, ನಿಮಗೆ ಕೇಂದ್ರ ಬೃಹತ್ ಸಚಿವರಾದ ನೀವು 1.25 ವರ್ಷದಲ್ಲಿ ಒಂದು ಕಂಪ್ನಿ ಹತ್ರ ಅರ್ಜಿ ಹಾಕ್ಸ್ಲಿಲ್ವಲ್ರಿ ಕರ್ನಾಟಕ ಸರ್ಕಾರಕ್ಕೆ? ಸ್ವಾಮಿ ನಿಮ್ಮ ಸರ್ಕಾರದಲ್ಲಿ ನಮ್ಮ ಭೂಮಿ ಕೊಡಿ, ಇಂಥ ಕಾರ್ಖಾನೆನ ಸ್ಥಾಪಕ ರೆಡಿ ಇದ್ದೀವಿ, ನಮ್ಮ ಕೇಂದ್ರ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ಶಿಫಾರಸ್ ಮಾಡೋರು ಅಂತ ತೋರಿಸ್ರಿ ಅದ. ನಾವು ಅದೇ ಹೇಳ್ತಾ ಇರೋದು. ಈಗ ಒಂದು ದಯಮಾಡಿ ಮಾಧ್ಯಮ ಸ್ನೇಹಿತರೆ ದಯಮಾಡಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಭಾಳ ಪ್ರಬುದ್ಧರಿದ್ದೀರಿ. ಅಭಿವೃದ್ಧಿ ಪರವಾದ ಕಾಳಜಿಯನ್ನು ನಿಮ್ಮ ಹಿಂದೆ ಇದ್ದವರಿದ್ರು, ನೀವು ಕೂಡ ಅದು ಮುಂದುವರೆದ ಭಾಗವಾಗಿ ಜಿಲ್ಲೆಯ ಗೌರವ ಘನತೆಯನ್ನು ಎತ್ತಿಡ್ತಕ್ಕಂಥ ಕೆಲಸವನ್ನು ಪಕ್ಷಾತೀತವಾಗಿ ಮಾಡ್ತಾಯಿದ್ದೀರಿ. ನೀವು ಅಭಿನಂದಿಸ್ತೀವಿ. ಆದರೆ ದಯಮಾಡಿ ನೀವು ನ್ಯಾಯದ ತಕ್ಕಡಿ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಂಡು. ದಯಮಾಡಿ ಮಾನ್ಯ ಕೇಂದ್ರ ಸಚಿವರಿಗೆ ಇಲ್ಲೆಲ್ಲ ಕೂತ್ಕೊಂಡು ಮಾತಾಡಿದ್ರಲ್ಲ ಮಾಜಿ ಸಚಿವರು, ಆಯ್ತು ಸ್ವಾಮಿ ಇಷ್ಟೆಲ್ಲ ಹೇಳ್ತಾ ಇರೋ 1.25 ವರ್ಷದಿಂದ ಒಂದೇ ಒಂದು ಕಂಪ್ನಿಕಲ್ಲಿ ಒಂದು ಅರ್ಜಿ ಹಾಕಿಸ್ರಿ ಕರ್ನಾಟಕ ಸರ್ಕಾರಕ್ಕೆ ಅಂತ ಕೇಳೋ ಔದಾರ್ಯವನ್ನು ಬೆಳೆಸ್ಕೊಳ್ಳಿ. ನಮ್ಮನ್ನು ಕೇಳಿ, ನಾವು ಪ್ರಶ್ನಾತೀತ ಅಲ್ಲ. ನಮ್ಮನ್ನು ಕೇಳಿದ್ರೆ ಹೇಳ್ರಿ ನಿಮ್ಮದು, ನಮ್ಮನ್ನು ಕೇಳಿ, ಅವ್ರನ್ನೂ ಕೇಳಿಸಿ ಸ್ವಾಮಿ. ನಿಮ್ಮ ದೆಸೆಯಿಂದಾರು ಕೇಂದ್ರ ಸಚಿವರು ಜಿಲ್ಲೆಗೆ ನಮ್ಮ ಪತ್ರಕರ್ತರು ಹೇಳೋರಲ್ಲ ಅಂದ್ಬಿಟ್ಟು ಇಷ್ಟು ಕೊಂಡವ್ರೆ ಕಾರ್ಖಾನೆ ಅಂತಾರೆ ಹೇಳಿ, ನಿಮಗೆ ಹೆಸರು ಬರಲಿ, ನಮಗೆ ಬೇಡಿ. ದಯಮಾಡಿ ತಮ್ಮ ಒಂದು ಅಂತಿಮವಾಗಿ ಹೇಳ್ತೀನಿ, ನಾವು ರೆಡಿ ಇದ್ದೀವಿ. ದಯಮಾಡಿ ಅವ್ರು ಕೊಡಿಸ್ಬೇಕು, ಅದಕ್ಕೆ ನಾವು ಸಜ್ಜಾಗಿದ್ವಿ. ಪ್ರೋಟೋಕಾಲು ಆಯ್ತು. ಇರ ಆಯ್ತು. ಪುಟ್ಟರಾಜು ಅವರು ಭಾಳ ಹಣ ಇರ ಒಂದು ನಿಮಿಷ. ಭಾಳ ಒಳ್ಳೆ ಪ್ರಶ್ನೆ. ಭಾಳ ಒಳ್ಳೆ ಪ್ರಶ್ನೆ ಮಾನ್ಯ ಮಾಧ್ಯಮ ಸ್ನೇಹಿತರೆ, ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ. ಒಂದು ನಿಮಿಷ ಇರ್ರಿ. ಅವ್ರು ಹೇಳೋದೇನಂತ ಪುಟ್ಟರಾಜ್ ಅವರು ಕ್ಲಿಯರ್ ಆಗಿ ಹೇಳವ್ರೆ. ಇವರು ರಾಜ್ಯಕ್ಕೆ ಸಚಿವರು, ನಾವು ದೇಶಕ್ಕೆ ಸಚಿವರು. ಪ್ರೋಟೋಕಾಲ್ ಪ್ರಕಾರ ದೇಶಕ್ಕೆ ಸಚಿವರ ಹತ್ರ ರಾಜ್ಯಕ್ಕೆ ಸಚಿವರು ಬರಬೇಕು ಅಂತ.
ಆಯ್ತು ರೀ, ನಾವೇ ಬರ್ತೀವಿ, ಕರೀಸ್ರಿ. ಮಂಡ್ಯ ಜಿಲ್ಲೆಗೆ ಕರ್ನಾಟಕ ಸರ್ಕಾರಕ್ಕೆ ಸಚಿವರು ದೊಡ್ಡವರು, ಭಾರತ ದೇಶಕ್ಕೆ ದೊಡ್ಡವರು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಸನ್ನಿವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಜಿಲ್ಲಾ ಜನಪ್ರತಿನಿಧಿಗಳನ್ನ ಅವ್ರನ್ನೇ ಮಾಡ್ಬೋದು. ಪಾರ್ಲಿಮೆಂಟು ಕೆ ಆರ್ ನಗರನು ಸೇರ್ಕೊಂಡು ಉದ್ಯೋಗ ಮೇಳ ಮಾಡಿದ್ರು. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂಗೆ ಯಾರು ಸುಧಾ ಪಾಲ್ಗೊಂಡಿಲ್ಲ. ಇಂಥ ಸಂದರ್ಭ ಜಿಲ್ಲೆ ಅಭಿವೃದ್ಧಿ ಬೇಕಾಗಿರೋದು ಉದ್ದೇಶ ಇಲ್ಲಿ. ನಿಮ್ಮ ವೈಯಕ್ತಿಕ ಪ್ರತಿಷ್ಠೆ ನೋಡಿ ಸರ್, ಒಂದು ಕಡೆ ಸಭೆ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರೆ, ಉದ್ಯೋಗ ಮೇಳ ಅಂತಕ್ಕಂಥದ್ದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಜನಪ್ರಿಯತೆಯನ್ನು ಹೆಚ್ಚಿಸೋಕ್ಕೆ ಮತ್ತು ಜನಕ್ಕೆ ಅವಕಾಶ ಕೊಡುವಂಥ ರಾಜಕೀಯ ಒಂದು ಮೈಲೇಜ್ ಇಟ್ಕೊಂಡು ಮಾಡುವಂಥ ಕಾರ್ಯಕ್ರಮ. ಜನಕ್ಕೆ ಅವಕಾಶ. ನಾವು ಹೇಳ್ತಾ ಇರೋದು ಸರ್ಕಾರ ಜುಡಿಷಿಯಲ್ ಪವರ್ ಅದನ್ನು ಅಪ್ಲೈ ಮಾಡಿ ಸ್ವಾಮಿ. ಜುಡಿಷಿಯಲ್ ಪವರ್ ಅಪ್ಲೈ ಮಾಡಿ, ನೀವು ಅಧಿಕೃತವಾಗಿ ಕಳಿಸಿ ಒಂದು ಪತ್ರನ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.